ಸರ್ ಈಗ ಎಷ್ಟೋ ಜನ ಪೇಷಂಟ್ಸ್ MRI ಆಗಿರ್ಬೋದು, CT ಆಗಿರ್ಬೋದು, ಆಗ್ಲೇ ನಾವು ಡಿಸ್ಕಸ್ ಮಾಡ್ದಂಗೆ ಕ್ಲಾಸ್ಟ್ರೋಫೋಬಿಕ್ ಫೀಲಿಂಗ್ ಬರುತ್ತೆ. ಇಲ್ಲಾಂದ್ರೆ ಆಂಕ್ಷಿಯಸ್ ಆಗ್ಬಿಡ್ತಾರೆ ವೆನ್ ದೇ ಆರ್ ಗೋಯಿಂಗ್ ಥ್ರೂ ಅಂಡ್ ಒಂದ್ ಸ್ವಲ್ಪ ಶೇಕ್ ಆದ್ರೂನು ಯು ವಿಲ್ ನಾಟ್ ಗೆಟ್ ಅಕ್ಯುರೇಟ್ ರಿಪೋರ್ಟ್ಸ್. ಸೊ ಈ ತರ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡೋದು ಇಟ್ಸ್ ಲಿಟಲ್ ಟ್ರಿಕಿ. ಹಿಯರ್ ಸ್ಪೆಕ್ಟ್ರಮ್ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಹೌ ಗ್ರೇಟ್ ನಿಮ್ ಟೀಮ್, ಹೌ ಗ್ರೇಟ್ ಇಸ್ ಯುವರ್ ಟೀಮ್ ಇನ್ ಹ್ಯಾಂಡ್ಲಿಂಗ್ ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್? ಮೇಡಮ್, ವಿ ಹ್ಯಾವ್ ಅ ಡೆಡಿಕೇಟೆಡ್ ಪೇಷಂಟ್ ಕೋಆರ್ಡಿನೇಟರ್ ಅನ್ಕೊ. ಸೊ ಪೇಷಂಟ್ ಯಾವಾಗ ಸೆಂಟರ್ ಒಳಗಡೆ ಬರ್ತಾರೆ, ಅವ್ರಿಗೆ ಏನು ಇಮೇಜಿಂಗ್ ಮಾಡಲಿಟಿ ಆರ್ಡರ್ ಮಾಡ್ತಾರೆ ಡಾಕ್ಟರ್ಗೆ, ಅವ್ರಿಗೆ ಏನು ಸ್ಪೆಸಿಫಿಕ್ ಆಗಿ ಸ್ಕ್ಯಾನ್ ಬೇಕಂತ ಹೇಳಿರ್ತಾರೋ, ಅಲ್ಲಿಂದ ಆ ಪಾಯಿಂಟ್ ಇಂದ ನಮ್ಮ ಪೇಷಂಟ್ ಕೋಆರ್ಡಿನೇಟರ್ ಪೇಷಂಟ್ ಜೊತೆ ಇರ್ತಾರೆ. ಸೊ ಅಲ್ಲಿ ಪೇಷಂಟ್ಗೆ ಅವರ ಕಂಫರ್ಟಬಲ್ ಲ್ಯಾಂಗ್ವೇಜ್ ಅಥವಾ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ, ಕನ್ನಡ ಇರ್ಬೋದು, ಅವ್ರಿಗೆ ಇಂಗ್ಲಿಷ್ ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಅಥವಾ ವಿಚ್ ಎವರ್ ಕಂಫರ್ಟಬಲ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು. ಎಂಟೈರ್ ನಮ್ಮ ಪೇಷಂಟ್ ಕೋಆರ್ಡಿನೇಟರ್ ಡೀಟೇಲ್ ಆಗಿ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರೊಸೀಜರ್ ಯಾಕೆ ಮಾಡ್ತಾ ಇದೀವಿ ಅಂಡ್ ಪ್ರೊಸೀಜರ್ ಅಲ್ಲಿ ಬರುವಂತ ಪಾಯಿಂಟ್ಸ್ ಏನು ಅಂತ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಪೇಷಂಟ್ಗೆ ಒಂದು 50% ಅಲ್ಲಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಓಕೆ, ಈ ಪ್ರೊಸೀಜರ್ ಬಂದಿದ್ದೀನಿ, ಇದು ಇಷ್ಟು ಟೈಮ್ ತಗೊಳುತ್ತೆ, ಹಿಂಗೆ ಆಗುತ್ತೆ ಅಂತ. ಅದಾದ್ಮೇಲೂ ಕೆಲವ್ರಿಗೆ ಪೇಷಂಟ್ಗೆ ಭಯ ಇರುತ್ತೆ, ಅಥವಾ ಕ್ಲಾಸ್ಟ್ರೋಫೋಬಿಯಾಗೆ MR ಅಲ್ಲಿ ನಾವೊಂದು ಮಷೀನ್ ಒಳಗಡೆ ಹೋಗಿ ಹೊರಗೆ ಬರ್ತೀವಿ ಅನ್ಕೊಂತಾರೆ. ಪೂರ್ತಿ ಒಳಗಡೆ ಹೋಗಲ್ಲ, ಬಟ್ ತುಂಬಾ ಕ್ಲಾಸ್ಟ್ರೋಫೋಬಿಯಾ ಇರೋರಿಗೆ ತಲೆ ಒಳಗೆ ಹೋದ್ರೂ ಕಾಲೊಳಗೆ ಹೋದ್ರೂ ಸ್ವಲ್ಪ ಭಯ ಇರುತ್ತೆ. ಸೊ ಅಂಥವ್ರಿಗೆ ರಿಅಶ್ಯೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಷಂಟ್ಗೆ ಸಪೋರ್ಟ್ ಮಾಡಿ, ರಿಅಶ್ಯೂರ್ ಮಾಡಿ, ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ, ಇದು ಯಾಕೆ ಮಾಡ್ತಾ ಇದೀವಿ, ಇದ್ರ ಬೆನಿಫಿಟ್ ಏನು, ನಿಮ್ಗೆ ನಾಳೆ ನಿಮ್ಗೆ ಏನು ತೊಂದರೆಯಿಂದ ನೀವು ಬಂದಿದ್ದೀರಾ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕು ಅಂದ್ರೆ ಈ ಪ್ರೊಸೀಜರ್ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರಿಗೆ ರಿಅಶ್ಯೂರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. MRI ಅಲ್ಲಿ ಸ್ವಲ್ಪ ಸೌಂಡ್ ಬರೋದು ಸಹಜ. ನೀವು ಯಾವುದೇ ಅಡ್ವಾನ್ಸ್ಡ್ ಇಮೇಜಿಂಗ್ MRI ತಗೊಂಡ್ರು, ಜಗತ್ತಲ್ಲಿ ಎಲ್ಲೇ ಹೋದ್ರು MRI ವಿಲ್ ಕ್ರಿಯೇಟ್ ಸರ್ಟನ್ ಅಮೌಂಟ್ ಆಫ್ ನಾಯ್ಸ್. ಕೆಲವರಿಗೆ ಅದರಿಂದನೂ ತೊಂದರೆ ಆಗುತ್ತೆ. ಸೊ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಕೊಡ್ತೀವಿ.